ಅದು ಅದು ಬೇಡದಿರೋ ವಿಷಯ. ಇವಾಗ ಅವರು ಮಾಡ್ತೀರ, ಅವ್ರಿಗೂ ಒಳ್ಳೇದಾಗಲಿ. ಎರಡೂ ಪಿಕ್ಚರ್ ನೋಡಿದರೆ ಎರಡೂ ಅಟ್ ಎ ಟೈಮು ಹಿಟ್ ಆಗಿದೆ, ಸೂಪರ್ ಹಿಟ್ ಆಗಿದೆ, ಒಂದೇ ದಿನ ರಿಲೀಸ್ ಆಗಿ ಅಲ್ವಾ. ಸೊ ಆ ಥರ ನಾವು ಅವ್ರಿಗೂ ಒಂದಿದು ಏನೋ ಹಾಲಿಡೇ ಸೀಸನ್ನು ಬರ್ತಿದ್ದಾರೆ, ಅವ್ರಿಗೂ ವಿಶ್ ಮಾಡೋಣ ಒಳ್ಳೇದಾಗಲಿ ಅಂತ. ಖಂಡಿತ ಜನ ಎರಡೂ ಪಿಕ್ಚರ್ ನೋಡ್ತಾರೆ. ಇದ್ರ ಬಗ್ಗೆ ಇಲ್ಲಿಗೆ ನಿಲ್ಸೋಣ, ಓಕೆನಾ. ವಾರ್ನರ್ ಅಂದರೆ ನೀವೇನೇನೋ ಅನ್ಕೊಂಡಿದ್ರಿ, ಇದು ವಾರ್ನರ್, ರಿಯಲ್ ವಾರ್ನರ್, ಓಕೆನಾ. ಯಾರನ್ನು ಟಾರ್ಗೆಟ್ ಇಟ್ಕೊಂಡು ಮೈಂಡ್ ಇಟ್ಕೊಂಡು ಮಾಡಿದ್ದಲ್ಲ. ಸೊ ನಾವೆಲ್ಲ ಕನ್ನಡ ಇಂಡಸ್ಟ್ರಿಯವರು ಕನ್ನಡ ಸಿನಿಮಾ ಮಾಡ್ತಿದ್ದೀವಿ, ಕನ್ನಡ ಸಿನಿಮಾ ಬೆಳೀತಾ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ಹೋಗ್ತಾ ಇದೆ. ಅದಕ್ಕೆ ಹೆಮ್ಮೆ ಪಡ್ಬೇಕು ನಾವು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು ನಾವು. ಸುದೀಪ್ ಅವರು ಪಾಪ ಟ್ವೀಟ್ ಮಾಡಿದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲರಿಗೂ ಒಳ್ಳೇದಾಗುತ್ತೆ, ಡೋಂಟ್ ವರಿ. ಓಕೆ ಸರ್, ಥಿಯೇಟರ್ ಸೆಟಪ್ಪು ಅಥವಾ ಥಿಯೇಟರ್ ನಂಬರ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಹೇಳಕ್ಕಾಗತ್ತಾ? ಇದು ಟೂ ಅರ್ಲಿ. ಇದು ಇನ್ನೊಂದು ನೆಕ್ಸ್ಟ್ ಎಕ್ಸಿಬಿಟರ್ಗಳು ಕೂಡ ಯಾರು ಖುಷಿಯಾಗಿ ಕೂತಿದ್ದಾರೆ, ಅವ್ರಿಗೆ ಇಲ್ದಿರೋ ಟೆನ್ಷನ್ ತರ್ತಾ ಇದ್ದೀರಾ ನೀವು. ಸರ್ ಟೆನ್ಷನ್ ಅಲ್ಲ ಸರ್, ಪಾಪ ಅವ್ರು ಖುಷಿಯಾಗಿದ್ದಾರೆ ಸರ್. ಈಗ ಏನಂತ ಸರ್, ಒಪ್ಪಿ ಸರ್ ಇಲ್ಲಡೆ. ಈಗ ಕನ್ನಡ ಚಿತ್ರರಂಗಕ್ಕೆ ಗೆಲುವುಗಳು ಬೇಕಾಗಿದೆ, ಅದರಲ್ಲಿ ನಿಮ್ಮದು ಅವ್ರದ್ದು ಒಟ್ಟೊಟ್ಟಿಗೆ ಬಂದಾಗ ಒಂದು ಸ್ವಲ್ಪ ಗ್ಯಾಪ್ ಬಂದಾಗ ಥಿಯೇಟರ್ ಜನನೂ ಬರ್ತಾರೆ, ಇಂಡಸ್ಟ್ರಿ ಅಂತ ಅಷ್ಟೇ ಉದ್ದೇಶ. ಬರ್ತಾರೆ, ಖಂಡಿತ ಬರ್ತಾರೆ, ಓಕೆನಾ. ಅಲ್ಲ ಏನಂದ್ರೆ ಈ ಹಾಲಿಡೇ ಸೀಸನ್ನ ಎಲ್ಲರೂ ಬಯಸ್ತಾರೆ ಆಕ್ಚುಲಿ. ಬಿಕಾಸ್ ಹಾಲಿಡೇಸ್ ಇದ್ದಾಗ ಜಾಸ್ತಿ ಜನ ಥಿಯೇಟರ್ಗೆ ಬರ್ತಾರೆ. ಆ ಒಂದು ಇದಿರೋದ್ರಿಂದ ನೋಡಿ, ಹಾಲಿಡೇ ಸೀಸನಲ್ಲಿ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ, 2-3 ಸಿನಿಮಾಗಳು ಬರುತ್ತೆ. ಏನಂದ್ರೆ ಒಂದು ಧೈರ್ಯ. ಹಾಲಿಡೇಸ್ ಇಲ್ಲದೆ ಇದ್ದಾಗ ಸ್ವಲ್ಪ ಭಯ ಇರುತ್ತೆ, ಹಾಲಿಡೇಸ್ ಇದ್ದಾಗ ತಡ್ಕೊಳತ್ತೆ, 2 ಸಿನಿಮಾ ಅಲ್ಲ 3 ಸಿನಿಮಾ ತಡ್ಕೊಳತ್ತೆ ಅಂತಾನೆ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ತುಂಬಾ ಸಿನಿಮಾ ರಿಲೀಸ್ ಮಾಡ್ತಾರೆ. ಆ ಥರ ಅಷ್ಟೇ, ಅದು ಇನ್ನೇನಿಲ್ಲ. ಸರ್